ಕಾಂಗ್ರೆಸ್ ದಿಲ್ಲಿ ಚಲೋ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀರಣ್ಣ ಅವರೇ, ಬಿಜೆಪಿ ಮತ್ತು ಜೆಡಿಎಸ್ ನ ಎರಡೂ ವಾದ, ರಾಜೀವ್ ಅವರೇ ಬರ್ತೀನಿ ವಾಪಸ್, ಒಂದು ಕ್ವಿಕ್ ರಿಯಾಕ್ಷನ್. ಅನುದಾನ ತೆಗೆದುಕೊಳ್ಳೋದ್ರಲ್ಲೂ ಕೂಡ ರಾಜ್ಯದ ನಾಯಕರು ಮುಂದೆ ಬರ್ತಾ ಇಲ್ಲ ಅನ್ನೋದು ಕಾಂಗ್ರೆಸ್ನ ವಾದ. ಇದು ರಾಜ್ಯದ ಚರ್ಚೆ, ಇದು ಕಾಂಗ್ರೆಸ್ದಲ್ಲ, ಇದು ಬಿಜೆಪಿದಲ್ಲ, ನಮಗಾಗಿರೋ ಅನ್ಯಾಯದ ವಿರುದ್ಧದ ಚರ್ಚೆ ಅಂತ. ಮೇಡಮ್, ಇವರು ಈ ರೀತಿ ಇದ್ದಿದ್ದರೆ ಮೊದಲನೇ ಏನು ಮಾಡಬೇಕಿತ್ತು, ಸರ್ವ ಪಕ್ಷದ ನಿಯೋಗ ಕೇಂದ್ರದ ಬಳಿ ಕರ್ಕೊಂಡು ಹೋಗ್ಬೇಕಿತ್ತು. ಇಲ್ಲ ಅಂದ್ರೆ ಒಂದು ಒಳ್ಳೆ ಸಮನ್ವಯತೆ ಸಾಧಿಸಬೇಕಿತ್ತು ಕೇಂದ್ರದಲ್ಲಿ. ಸಮನ್ವಯತೆ ಅಂದ್ರೆ ಏನು, ಯಾಕೆ? ಈಗ ನೋಡಿ, ನಾನು ಒಂದು ಹೇಳ್ತೀನಿ. 15ನೇ ಫೈನಾನ್ಸ್ ಕಮಿಷನ್ನು 2026 ಮಾರ್ಚ್ವರೆಗೂ ಅಪ್ಲಿಕಬಲ್ ಇರುತ್ತೆ. ಅದ ನಂತರ 16th ಫೈನಾನ್ಸ್ ಕಮಿಷನ್ ಶಿಫಾರಸುಗಳು ಜಾರಿಗೆ ಬರ್ತವೆ. ಈಗಾಗಲೇ ಡಿಸೆಂಬರ್ 31, 2023 16ನೇ ಫೈನಾನ್ಸ್ ಕಮಿಷನ್ ಫಾರ್ಮೇಶನ್ ಆಗಿದೆ. ಈಗಲಾದರೂ ಎಚ್ಚೆತ್ತುಕೊಂಡು ರಾಜ್ಯ ಸರ್ಕಾರ ನಮಗೆ ಏನು ಅನ್ಯಾಯ ಆಗಿದೆ, ಏನು ನ್ಯಾಯಯುತವಾಗಿ ಬರಬೇಕು, ಮತ್ತು ಅಲ್ಲಿ ಒಂದು 6 ಮಾನದಂಡಗಳಿದ್ದಾವೆ. ಅಲ್ಲಿ ಮಾನದಂಡ ಫಿಕ್ಸ್ ಮಾಡೋ ಟೈಮಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಖಂಡಿತ ನಮಗೆ ರಾಜ್ಯಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯವರು ನೋಡ್ಕೋಬೇಕು. ಇಲ್ಲ ಬೇಕು ಅಂದ್ರೆ ಸರ್ವ ಪಕ್ಷಗಳ ನಿಯೋಗನೂ ಕೂಡ ಕರ್ಕೊಂಡು ಮಾಡಿದ್ರೆ ಖಂಡಿತ ನಮ್ಗೆ ಒಳ್ಳೇದಾಗುತ್ತೆ. ಅದು ಬಿಟ್ಟು ಈ ರೀತಿ ಹೋಗಿ ಪ್ರತಿಭಟನೆ ಏನು ಆಗೋದಿಲ್ಲ. ಈಗ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಶಾಸಕರು ಎಷ್ಟು ದಡ್ರಿದ್ದಾರೆ ಅನ್ನೋದು ಬಹಳ ಚೆನ್ನಾಗಿ ಅರ್ಥ ಆಗಿದೆ. ಒಂದು ನಾನು ಮಾತಾಡ್ತೀನಿ ನಟರಾಜ್ ಗೌಡ್ರೆ, ಕಾಂಗ್ರೆಸ್ ಶಾಸಕರಿಗೆ ಫೈನಾನ್ಸ್ ಕಮಿಷನ್ ಏನು, ಸೆಂಟ್ರಲ್ ಗವರ್ನಮೆಂಟ್ ಏನು ಅನ್ನೋದೇ ಅರ್ಥ ಮಾಡಿಸಿಲ್ಲ ಸಿದ್ದರಾಮಯ್ಯನವರು. ಫೈನಾನ್ಸ್ ಕಮಿಷನ್ ಡಿಸೈಡ್ ಮಾಡೋದು ಎಲ್ಲಿ ಎಷ್ಟು ಹಂಚಿಕೆ ಆಗ್ಬೇಕಂತ. ಈಗ ಇವರು ಸ್ಟ್ರೈಕ್ ಮಾಡಿದ್ರೆ ಫೈನಾನ್ಸ್ ಕಮಿಷನ್ ಹಂಚಿಕೆಯಲ್ಲಿ ಹೆಚ್ಚು ಕಡಿಮೆ ಆಗತ್ತಾ? ಹಾಗಿದ್ರೆ ಇವರ ಸ್ಟ್ರೈಕಿನ ಔಟ್ಕಮ್ ಏನು? 0 ಅನ್ನೋದಿದ್ರೆ ಸಿದ್ದರಾಮಯ್ಯ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ? ಇದಕ್ಕೆ ನಾನು ಮುಗಿಸ್ತೀನಿ. ಇದಕ್ಕೆ ಉತ್ತರ ಇಲ್ಲಿರೋದು ಸಿದ್ದರಾಮಯ್ಯನವರ ಇಲಾಖೆ ಬಿಡುಗಡೆ ಮಾಡಿರುವಂತಹ ಅಂಕಿಅಂಶ. ಸಿದ್ದರಾಮಯ್ಯನವರು ತಾವೇನು ಬಜೆಟ್ ಅಲ್ಲಿ ಹೇಳಿದ್ರಲ್ಲ, ಈ ಸರಿ ರೆವಿನ್ಯೂ ಡೆಫಿಸಿಟ್ ಎಷ್ಟಿದೆ ಅಂತ ಹೇಳಿ ಗೊತ್ತಿರಬಹುದು ನಟರಾಜ್ ಗೌಡ್ರಿಗೆ. ಸಿದ್ದರಾಮಯ್ಯನವರು ನಾನು 2,38,000 ಕೋಟಿ SGST ಇಂದ ಕಲೆಕ್ಟ್ ಮಾಡ್ತೀನಿ ಅನ್ಕೊಂಡ್ರು. ಅವರೇ ಹೇಳ್ಕೊಂಡಿದ್ದು. ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧ ಇಲ್ಲ. ಇವರು ಕಲೆಕ್ಟ್ ಮಾಡಿದ್ದೆಷ್ಟು? 1,61,000 crore. ಶಾಸಕರಿಗೆ ಗ್ರಾಂಟ್ ಕೊಡ್ಲಿಕ್ಕೆ ಇವ್ರ ಹತ್ರ ದುಡ್ಡಿಲ್ಲ. ಇದನ್ನ ಯಾಕೆ ಕಲೆಕ್ಟ್ ಮಾಡಕ್ಕಾಗಿಲ್ಲ ಸಿದ್ದರಾಮಯ್ಯನಿಗೆ? ಇದನ್ನ ಮೋದಿ ಅವರು ಬಂದು ಕಲೆಕ್ಟ್ ಮಾಡ್ಕೊಡ್ಬೇಕಾ? ರೈಟ್. ಇವರಿಗೆ ಈ ತಪ್ಪು ಮುಚ್ಕೊಳ್ಳಿಕ್ಕಾಗಿ ಶಾಸಕರಿಗೆ ಅನುದಾನ ಕೊಡ್ಲಿಕ್ಕೆ ಆಗ್ತಾ ಇಲ್ಲಲ್ಲ, ಈ ಫೈಲೂರ್ ಅನ್ನ ಮುಚ್ಕೊಳ್ಳಿಕ್ಕಾಗಿ ಹೋಗಿದ್ದಾರೆ. ಹಾಲು ಉತ್ಪಾದಕರಿಗೆ 717 ಕೋಟಿ ಇವತ್ತು ಹೋರಾಟ ನಡೆದಿದೆ. ದನಗಳು ಇವ್ರ ವಿರುದ್ಧ, ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾವೆ. ಜಾನುವಾರು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾವೆ. 717 ಕೋಟಿ ಇವರಿಗೆ ಕೊಡಕ್ಕಾಗಿಲ್ಲ. ಆಮೇಲೆ KSRT ಸಾರಿಗೆಯಲ್ಲಿ ಇವರೇನು ಶಕ್ತಿ ಯೋಜನೆ ತಂದಿದಾರಲ್ಲ, ಶಕ್ತಿ ಯೋಜನೆದು ಈಗಾಗಲೇ 1,500 ಕೋಟಿ ಬ್ಯಾಲೆನ್ಸ್ ಆಯ್ತು. ಗ್ರಾಚ್ಯುಟಿ ನೀವು 1,000 ಕೋಟಿ ಕೊಡಬೇಕು. ಯಾರು ತೀರ್ಸೋರು ಇದನ್ನೆಲ್ಲ ಮುಚ್ಕೊಳ್ಳಿಕ್ಕಾಗಿ ಶಾಸಕರಿಗೆ ಹಣಕಾಸು ಆಯೋಗ ಮತ್ತೆ ಕೇಂದ್ರ ಸರ್ಕಾರ ವ್ಯತ್ಯಾಸನೇ ಗೊತ್ತಿಲ್ಲದೆ ಇವರನ್ನು ತಗೊಂಡೋಗಿ ಕೂಗಾಕ್ ಹಚ್ಚಿದ್ದಾರೆ. ಶಂಕರ್ ಶೆಟ್ಟರ್ ಒಂದು ಕ್ವಿಕ್ ರಿಯಾಕ್ಷನ್ ತಗೊಂಡ್ಬರ್ತೀನಿ. ಶಂಕರ್ ಶೆಟ್ಟರ್, ನನಗೆ ಅನ್ನಿಸ್ತಾ ಇರೋದು, ಈಗ ಲೋಕಸಭಾ ಎಲೆಕ್ಷನ್ ನಲ್ಲಿ ಕೌಬೆಲ್ಟ್ ಏರಿಯಾ ಏನಿದೆಯಲ್ಲ, ಅದು ಮೋದಿ 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 ಅಂತಿದೆ. ಎಲ್ಲಿ ಗೆದ್ಕೋಬಹುದು ಅಂದರೆ ಈ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬಹುದು, ಕರ್ನಾಟಕ ಸೇರಿದಂತೆ. ಕರ್ನಾಟಕದಲ್ಲಿ ಹೆಚ್ಚಿನ ಸ್ಥಾನ ಈ ಬಾರಿ ನಿರೀಕ್ಷೆ ಮಾಡ್ತಾ ಇದೆ. ತಮಿಳುನಾಡಿನಲ್ಲಿ, ಕೇರಳದಲ್ಲಿ, ತೆಲಂಗಾಣದಲ್ಲಿ, ಆಂಧ್ರದಲ್ಲಿ ಬಿಜೆಪಿಗೆ ಹೆಚ್ಚಿನ ಸ್ಥಾನ ಬರಬಾರ್ದು ಅಂತ ಹೇಳಿದ್ರೆ ಒಂದು ಪ್ರಾದೇಶಿಕತೆಯನ್ನು ತರಬೇಕು. ಅದನ್ನು ತಮಿಳುನಾಡು ಶುರು ಮಾಡ್ತು, ಈಗ ಕಾಂಗ್ರೆಸ್ ಶುರು ಮಾಡಿದ್ಯಾ? ಒಂದು ನಿಮಿಷ ಸೆಕೆಂಡ್ಗಳಿಗೆ ನೀವು ಕರೆಕ್ಟ್. ನೀವು ಲೋಕಸಭೆ ಎಲೆಕ್ಷನ್ ಇದ್ರಿ, ನಿನ್ನೆ ಮೋದಿ ಅವರೊಂದು ಫಿಗರ್ ಕೊಟ್ಟರು 405 ಅಂತ. 400, 370 ಅಲ್ಲ, 370, 35, 405 ಅಂತ ಒಟ್ಟಿಗೆ ಟೋಟಲ್ ಎಂಡ್ 400. ಬಟ್ ಇದು ಏನು ಒಳ್ಳೆ ಫಿಗರ್ ಅರೇ ಮಾಡಿದೆ ಆಗುತ್ತೆ. ಇದುವರೆಗೆ ಹಿಸ್ಟಾರಿಕಲ್ ರೆಕಾರ್ಡ್ ಇದು 404 ಕಾಂಗ್ರೆಸ್ ಇದ್ದು 1984 ಇಂದಿರಾ ಗಾಂಧಿ ಸಿಂಪತಿ ಡೆತ್ತಲ್ಲಿ. ಸೊ ಅದಕ್ಕಿಂತಲೂ ಒಂದು ಫಿಗರ್ ಜಾಸ್ತಿ ಕೊಡ್ತಿರೋದು. 404 ರೆಕಾರ್ಡ್ ಇರೋದು. ಯಾವುದೇ ಒಂದು ಮೈತ್ರಿ ಆಗಲಿ, ಯಾವುದೇ ಒಂದು ಇಂಡಿವಿಜುವಲ್ ಪಕ್ಷ ಇದುವರೆಗೆ 404 ತಗೊಂಡಿಲ್ಲ. ಸೊ 405 ಅಂತ, ಅದಕ್ಕಿಂತಲೂ ನಾವು ಜಾಸ್ತಿ ಆಗುತ್ತೆ ಅಂತ ಬಾರಿ ಹೇಳಿದ್ದಾರೆ. ನೀವು ಕೌ ಬೆಲ್ಟ್ ಹೇಳಿದೆ ಕರೆಕ್ಟ್. ಒಂದು ಈ BJP ಒಂದು ಸೇವಿಂಗ್ಸ್ ಉಂಟು. ಏನು ಗೊತ್ತಾ, BJP ಯಾವಾಗಲೂ ನಾರ್ತ್ ವೆಸ್ಟ್ ಮಾನ್ಸೂನ್, ಸೌತ್ ಈಸ್ಟ್ ಡ್ರಾಟ್ ಅಂತ. ಅಂದರೆ ನಾರ್ತ್ ಮತ್ತು ವೆಸ್ಟಲ್ಲಿ, ನಾರ್ತ್ ರಾಜ್ಯಗಳು ಗೊತ್ತಲ್ಲ, ಉತ್ತರ ಪ್ರದೇಶ, ಹರಿಯಾಣ, ಮಧ್ಯಪ್ರದೇಶ, ಮತ್ತು ವೆಸ್ಟಲ್ಲಿ ಬರುವುದು ರಾಜಸ್ಥಾನ, ಗುಜರಾತ್, ಮಹಾರಾಷ್ಟ್ರ ಎಲ್ಲ ಮಾನ್ಸೂನ್ ಅಂತ. ಅಲ್ಲಿ ಒಳ್ಳೆ ಅವರು ಸೀಟ್ ಬರ್ತದೆ, ಈಗಲೂ ಬರ್ತಾ ಉಂಟು. ಇದು ಯಾವಾಗಲ್ಲ ಮೋದಿ ಅವರು ಬರೋಕ್ಕಿಂತ ಮೊದಲು ಅದೇ ಟ್ರೆಂಡ್. ಒಂದೇ ಒಂದು ಡಿಫರೆನ್ಸ್, ನಾರ್ತ್ ಈಸ್ಟ್ ಮತ್ತು ಸೌತಿ ಬನ್ನಿ, ಎಕ್ಸೆಪ್ಟ್ ಕರ್ನಾಟಕ ಬಿಟ್ಟರೆ ಈಗ ಒಂದು ಅಸ್ಸಾಂ, ಈಸ್ಟಲ್ಲಿ ಒಂದು ಅಸ್ಸಾಂ, ಸೌತಲ್ಲಿ ಒಂದು ಕರ್ನಾಟಕ ಬಿಟ್ಟರೆ ಈಗಲೂ ಅವರು ಡ್ರಾಟೆ.
ಡಾಟ್ BJP ಯಾವುದೇ ಸ್ಟೇಟ್ ತಗೊಳ್ಳಿ, ವೆಸ್ಟ್ ಬೆಂಗಾಲ ಅಥವಾ ನಿಮ್ಮ ಸ್ವಲ್ಪ ಬರ್ಬೋದು, ಏನೋ ಸ್ವಲ್ಪ ತುಂತುರು ಮಳೆ ಬೀಳ್ತಾ ಅಂತ ಹೇಳ್ತಾವಲ್ಲ, ಆ ರೀತಿ ಮಾನ್ಸೂನ್ ಇಲ್ಲ, ತುಂತುರು ಮಳೆ ಬೀಳ್ತಾ ಉಂಟು. ಒರಿಸ್ಸಾದಲ್ಲಿ ಬೀಳ್ತದೆ, ವೆಸ್ಟ್ ಬೆಂಗಾಲಲ್ಲಿ ಬೀಳ್ತದೆ. ಹಾಗೆ ಈಗ ಆಂಧ್ರ ತಮಿಳುನಾಡು ಅವರದು, ಆಂಧ್ರ ತಮಿಳುನಾಡು ತೆಲಂಗಾಣ ಇಲ್ಲೆಲ್ಲ ಈ ಕರ್ನಾಟಕ ಇದರಲ್ಲಿ 120 ಸೀಟ್ ತನಕ ಅವ್ರಿಗೊಂದು ಮ್ಯಾಕ್ಸಿಮಮ್ ಅಂದರೆ ನಮ್ಮ ಕರ್ನಾಟಕ ಬಿಟ್ಟರೆ 100-120 ಸೀಟ್ ಉಂಟು ಇನ್ನು ಉಳಿದ 4 ರಾಜ್ಯಗಳಲ್ಲಿ. ಅಲ್ಲಿ ಅವರಿಗೆ ಒಂದು ಮ್ಯಾಕ್ಸಿಮಮ್ 10 ಸೀಟ್ಗಿಂತೂ ಜಾಸ್ತಿ ಬರೋದಿಲ್ಲ. ಬಂದ್ರಲ್ಲಿ ಆದರೂ ತೆಲಂಗಾಣದಲ್ಲಿ ಬರ್ಬೋದು, ಮತ್ತು ಯಾವುದರಲ್ಲಿ ಬರುವ ಚಾನ್ಸಸ್ ಇಲ್ಲ. ಅದು ಅವರು ಫಿಗರ್ 405, ಯಾಕಪ್ಪ ಇವರು 405 ಅಂತ ಹಂಗೆ ಗೊತ್ತಾಯಿತು. ಆಗ ಇಲೆಕ್ಷನ್ ಆದದ್ದು ಯಾಗುತ್ತೆ 516 ಸೀಟಿಗೆ, ಯಾವಾಗ 1984 ಖಾಲಿಸ್ತಾನ್ ಗಲಾಟೆ ಪಂಜಾಬಿಲಾಗಿಲ್ಲ, ಅಲ್ಫಾ ಗಲಾಟೆ ಅಸ್ಸಾಂ ಇದ್ರಿಂದ ಆಗ ಆಗಿಲ್ಲ. 516 ಸೀಟಿಗೆ ಎಲೆಕ್ಷನ್ ಆಗಿ ಅವ್ರಿಗೆ 400. ಸೊ ಆ ರೆಕಾರ್ಡನ್ನು ಬ್ರೇಕ್ ಮಾಡ್ತೇವೆ ಅಂತೇಳಿ. ಇನ್ನು ನಿಮ್ಗೆ ಅನುದಾನ ಬಗ್ಗೆ ಹೇಳಿದರೆ ಸ್ಟಿಲ್ ಟುಮಾರೋ ಒಂದು ಹಿಸ್ಟಾರಿಕಲ್ ಡೇ ಅಂತ ಹೇಳ್ಬೋದು ಇಂಡಿಯಾದಲ್ಲಿ. ಅನುದಾನದ ಬಗ್ಗೆ ಒಂದು ವಾಪಸ್ ಬರ್ತೀನಿ, ಒಂದು ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ ಸರ್, ಒಂದು ಚಿಕ್ಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.